ಇದು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಸಿಂಪಲ್ ರೆಸಿಪಿ. ಟೊಮೊಟೊ ಪಲಾವ್. ಟೊಮೊಟೊ ಹೆಚ್ಚಿದ್ದೀನಿ, ಈರುಳ್ಳಿ ಹೆಚ್ಚಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪಲಾವ್ ಎಲೆ, ಒಂದೆರಡು ಕಲ್ಲು ಇದು ಅಂತಾರೆ, ಇದು ಮರಾಠಿ ಮಗು ಆಯಿಲ್ ಇಟ್ಟಿದ್ದೀನಿ. ಇದು ಸೋಂಪು ಕಾಳು ಮತ್ತು ಮಿಕ್ಸ್ ಎಲ್ಲ ಐತೆ. ಮೆಣಸು, ಲವಂಗ ಎಲ್ಲ ಇಟ್ಟಿದ್ದೀನಿ. ಇದನ್ನು ರುಬ್ಕೊಂತೀನಿ. ಆಯಿಲ್ ಹಾಕ್ತಿದ್ದೀನಿ. ಸಾಸಿವೆ, ಅದೇ ತಿನ್ನಬೇಕು ಅಂತಲ್ಲ, ಇವಾಗ ಏನೈತೆ ಅದನ್ನು ಮಾಡಬೇಕು. ಪುಡಿ ಹಾಕಿದ್ದೀನಿ. ಟೊಮೊಟೊ ಈಗ ಸಾಲ್ತಾಗಬೇಕು ಅಂತಾರೆ, ಸ್ವಲ್ಪ ಉಪ್ಪು ಹಾಕಿದರೆ ಸಾಕಾಗುತ್ತೆ, ಬೇಗ ಸಾಕಾಗುತ್ತೆ. ಇಲ್ಲ ಅಂತಂದರೆ ಅವು ನಿಮಗೆ ಇಟ್ಕೊಬಿಡ್ತಾರೆ, ಸೇರ್ತಾವೆ ತೆಗ್ದಿರ್ತಾ ಇರ್ತಾರೆ. ಇದು ಈ ಥರ ಇಷ್ಟೇ ಮಾಡಿ ಸಿಂಪಲ್ ಮನೇಲಿ ಏನಿರುತ್ತೆ ಅದನ್ನೇ ಮಾಡ್ಬೋದು. ನೀಟಾಗಿ ಇದೇ ಬೇಕು ಅದೇ ಬೇಕನ್ನೋಕ್ಕಾಗತ್ತೆ. ಇಷ್ಟಪಟ್ಟು ಇಷ್ಟು ಮಾಡ್ಕೋಬೇಕು. ನಾನು ಕೆಲವೊಂದು ಮಸಾಲಾನ ಮನೇಲೇ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಹಾಕ್ತೀನಿ. ಚಕ್ಕೆ ತೋರಿಸಿಲ್ಲ ನಾನು ಇದ್ರೊಳಗೆ, ಚಕ್ಕೆ ಪುಡಿ ಎಲ್ಲನೂ ಮರಟಿ ಮಗು ಒಂದು 5-6 ಸೇರಿಸ್ಬಿಟ್ಟು ರುಬ್ಬಿಟ್ಕೊಂಡಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು. ಹಾಗೆ ನಾನು ಇದರಲ್ಲಿ ಮೆಣಸಿನ್ಕಾಯಿ ತೋರಿಸಿಲ್ಲ ನಿಮಗೆ, ಮೆಣಸಿನ್ಕಾಯಿ ಹಾಕ್ತಾಯಿಲ್ಲ ಗ್ಯಾಸ್ಟಿಕ್ ಅಂತ. ನಾನು ಯಾವಾಗ ಮಾಡ್ಬೇಕಾದ್ರೂ ಖಾರದ ಪುಡಿಲೇ ಮಾಡ್ತೀನಿ. ಹಾಗಾಗಿ ನಾನು ಖಾರದ ಪುಡಿಲೇ ಮಾಡೋದು. ಖಾರ ಪುಡಿ ಹಾಕಬೇಕು, ಎಷ್ಟು ಬೇಕು ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕಬೇಕು. ನಾನು ಸ್ವಲ್ಪನೇ ಹಾಕ್ತೀನಿ, ಖಾರ ಜಾಸ್ತಿ ತಿನ್ನಲ್ಲ. ಸ್ವಲ್ಪ ನಿಂಬೆಹಣ್ಣು ರಸ ಹಾಕೋದು, ಟೇಸ್ಟ್ ಚೆನ್ನಾಗಿರ್ತದೆ ಅಷ್ಟೇ. ಈಗ ಸ್ವಲ್ಪ ಅಕ್ಕಿ ಕಾಳು ಇಟ್ಕೊಂಡು ಮುಂಚೆನೇ 1 kg ಹಾಕ್ತೀನಿ. ಇನ್ನು ಹಾಕ್ತೀನಿ. ಒಂದು ಕೆ ಜಿ ಅಕ್ಕಿಗೆ ನಾನು ಹಾಕೋದೇ 3/4 ಲೀಟ್ರ್ ಹಾಕಿರ್ತೀನಿ. ಆಲ್ರೆಡಿ ಅದು ಒಂದು ನೀರು ಇರ್ತದೆ, ಒಂದು ಸ್ವಲ್ಪ ಚಕ್ಕಿ ಇದರಲ್ಲಿ ಹಾಕಿರ್ತೀನಲ್ಲ ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಇರ್ತದೆ. ಹಂಗಾಗಿ ಒಂದು ಸ್ವಲ್ಪ ನೋಡ್ಕೊಂಡು ನೀರು ಹಾಕೋಬೇಕು ಅಷ್ಟೇ.
1 kg ಇಲ್ಲಿ ಹಾಕಿ ಸಾಕು. ಈಗ ನಾನೇ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಮಸಾಲ ಪುಡಿ ಹಾಕ್ತೀನಿ. ನಾನೇ ಮನೆಯಲ್ಲೇ ಮಾಡ್ಕೊಳ್ಳೋಂಥ ಮಸಾಲ ಪುಡಿ ಹಾಕ್ತೀನಿ. ನಾನು ಅವಾಗಲೂ ನಿಮಗೆ ತೋರಿಸಿರಲಿಲ್ಲ, ಚಕ್ಕೆ ಪುಡಿ ಹಾಕಿಲ್ಲ ನಾನು. ಹೀಗಾಗಿ ಇವಾಗ ಚಕ್ಕೆ ಪುಡಿ ಒಳಗೆ ಮರಟಿ ಮೊಗ್ಗು, ಅನಾನಸು ಎಲ್ಲ ಸೇರಿಸಿ ಮಾಡ್ಕೊಂಡಿದ್ದೀನಿ. ಹೀಗೆ ಸಾಂಬಾರು ಸೊಪ್ಪು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇವಾಗ ಎಲ್ಲ ಹಾಕೋಣ. ಎರಡು ವಿಷಲ್ ಸಾಕು. ನೋಡೋಣ, ನೋಡಿ ಈ ಥರ ಬಂದಿದೆ. ಇದನ್ನ ಮಿಕ್ಸ್ ಮಾಡೋಣ. ಯಾವ ರೈಸು? ಇದು ಜೀರಾ ರೈಸಲ್ಲಿ ಮಾಡಿರೋದು. ಯಾವುದಾದ್ರೂ ಸರಿ ಚೆನ್ನಾಗಿ ಜೀರಾ ರೈಸಲ್ಲೇ ಮಾಡಿರೋದು. ಈಗ ಆಗಿದೆ ನೋಡಿ ಹೇಗಾಗಿದೆ, ಸೂಪರ್ ಆಗಿದೆ. ಮೊಸರು ಬಜ್ಜಿ ಮಾಡಿದ್ದೀನಿ, ಚೆನ್ನಾಗಿದೆ.